ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಕುಕ್ಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ಏನಪ್ಪ ಬಾಣಲಿ ಇಟ್ಕೊಂಡು ಏನೇನೋ ತೋರಿಸ್ತಿದ್ದಾರೆ ಅಂತ ಅಂದ್ಕೊತಿದ್ದೀರಾ. ಒಂದು ಬಾಣಲಿ ಇಟ್ಟಿದ್ದೀನಿ, ಹಾಗೆ ಗ್ಯಾಸ್ ಆನ್ ಮಾಡಿದ್ದೀನಿ. ಬನ್ನಿ, ಮಕ್ಕಳಿಗೆ ನೆನಪಿನ ಶಕ್ತಿಗೆ ಉತ್ತಮವಾದ ಒಂದು ಚಟ್ನಿ ಮಾಡೋದನ್ನು ಕಲಿಯೋಣ. ನಮ್ಮ ಮಕ್ಕಳಿಗೆಲ್ಲ ಮಾಡಿಕೊಡ್ತಿದ್ದೆ ಚಿಕ್ಕವ್ರು ಇರ್ತಾ. ಇವಾಗಲೂ ನಾನು ಡೈಲಿ ಮಾಡ್ತೀನಿ ಅವಾಗವಾಗ, ಎಲೆ ಸಿಕ್ಕದವಾಗ. ಇದು ಬ್ರಾಹ್ಮಿ ಅಂತೀವಿ, ಮತ್ತು ಇನ್ನೊಂದು ಅಂದರೆ ಒಂದೆಲಗ ಅಂತಲೂ ಹೇಳ್ತೀವಿ, ಕರಿತೀವಿ ಇದಕ್ಕೆ ಬಾಣಲಿ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಒಂದು 20-30 ಶೇಂಗಾ ಬೀಜ ಹಾಕಿದ್ದೀನಿ. ಶೇಂಗಾ ಬೀಜನೂ ಮಕ್ಕಳಿಗೆ ತುಂಬ ಉತ್ತಮವಾದ ಒಂದು ಆಹಾರ. ಇದು ಮೆದುಳಿಗೆಲ್ಲ ತುಂಬ ಒಳ್ಳೆಯದು. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ನಾನೇನೊಂದು 5 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ತುಂಬ ಖಾರ ಇದೆ ಇದು, ಖಾರವಾಗಿರಲಿ. ಈಗ ಮಳೆ ಬೇರೆ ಇದೆ, ಚಳಿ ಬೇರೆ ಬರ್ತಾ ಇದೆ, ಹಾಗೆ ಒಂದು ದೊಡ್ಡ ಟೊಮೊಟೊನ ತೊಳೆದ್ಬಿಟ್ಟು ಹೆಚ್ಚಿ ಇಟ್ಕೊಂಡಿದ್ದೀನಿ. ದೊಡ್ಡ ಪೀಸ್ ಮಾಡಿ ಇದನ್ನು ಹುರ್ಕೊಳ್ಳೋಣ ನೀಟಾಗಿ. ಹಸಿ ವಾಸನೆ ಹೋಗೋ ತನಕ ಹುರಿದ್ರೆ ಸಾಕು. ತುಂಬ ಏನು ಹುರ್ಕೋಬೇಕು, ಮೆತ್ತಗಾಗಬೇಕಂತೇನಿಲ್ಲ. ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಚೆನ್ನಾಗಿರಬೇಕು, ಆವಾಗ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇದೇ ಒಂದೆಲಗ ಸೊಪ್ಪು ಅಂತ ಹೇಳ್ತೀವಿ ನಾವು. ಇದಕ್ಕೆ ಒಂದೆಲಗ ಅಂತಾರೆ, ಬ್ರಾಹ್ಮಿ ಅಂತ ಹೇಳ್ತಾರೆ. ಈ ಎಲೆಯಿಂದ ಮಕ್ಕಳಿಗೆ ಎಷ್ಟು ನೆನಪಿನ ಶಕ್ತಿ ಹೆಚ್ಚಿಸುತ್ತೆ ಅಂದರೆ, ಮಾರ್ಕ್ಸು ಕಡಿಮೆ ಒಂದು 50 ಮಾರ್ಕ್ಸ್ ತೆಗಿಯೋ ಮಕ್ಕಳು ವಾರದಲ್ಲೇ 3 ದಿನ ಇದು ಮಾಡಿಕೊಟ್ಬಿಟ್ರೆ 100ಕ್ಕೆ 100 ತೆಗಿತಾರೆ. ಬೇಕಾದರೆ ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ನೀವು. ಇವಾಗ ಈ ಎಲೆ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಸಾಕು. ತುಂಬ ಹುರಿಬೇಕು ಅಂತೇನಿಲ್ಲ, ಮೆತ್ತಗಾಗಬೇಕಂತಿಲ್ಲ, ಸ್ವಲ್ಪ ಬಾಡಿದರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ಇವಾಗ ನಾನು ತೆಂಗಿನಕಾಯಿ ಹಾಕ್ತಿದ್ದೀನಿ, ಸ್ವಲ್ಪ 1 ಹಿಡಿ ತೆಂಗಿನಕಾಯಿ ಹಾಕ್ತಿದ್ದೀನಿ, ಸಾಕು. ಇದಕ್ಕೆ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ. ನೀವು ಎಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಶುಂಠಿ ಹಾಕ್ತಿದ್ದೀನಿ ನಾನು. 1 ಇಂಚು ಶುಂಠಿನ ತೊಳೆದು ಹೆಚ್ಚಿಟ್ಕೊಂಡಿದ್ದೆ, ಆ ಶುಂಠಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಶುಂಠಿನೂ ತುಂಬ ಹೆಲ್ತಿಗೆ ಒಳ್ಳೆಯದು. ನೋಡಿ, ಈ ಥರ ಒಂದು ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ತಣ್ಣಗಾದ್ಮೇಲೆ ಹಾಕ್ಕೋಬೇಕು, ಬಿಸಿ ಇರ್ತಾ ಹಾಕ್ಕೋಬಾರ್ದು. ಈ ಸೊಪ್ಪಿಂದ ತುಂಬ ಒಳ್ಳೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಸೊಪ್ಪು. ನೋಡಿ, ಇದು ಗೊತ್ತಾಗ್ತಾ ಇದೆಯಲ್ಲ, ಇದೇ ಸೊಪ್ಪು. ನೋಡಿ, ಹುರಿದಿದ್ದೀನಿ ನಾನು ಎಣ್ಣೆ ಹಾಕ್ಕೊಂಡು. ನೀವು ತುಪ್ಪ ಹಾಕ್ಕೊಂಡು ಹುರಿಬೋದು, ಸ್ವಲ್ಪ ಜೀರಿಗೆನೂ ಹಾಕ್ಕೋಬೋದು. ನಾನು ಜೀರಿಗೆ ಹಾಕಲಿಲ್ಲ, ಸಾಕಿಷ್ಟೇ ಅಂತ ಹೇಳ್ಬಿಟ್ಟು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಯಾರಿಗೆಲ್ಲ ಇದು ಇಷ್ಟ ಆಗುತ್ತಲ್ಲ, ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೋಡಿ, ಈ ಥರ ರುಬ್ಕೊಂಬಂದಿದ್ದೀನಿ ನಾನು. ಇವಾಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಈ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಚಟ್ನಿನ. ಇವಾಗ ಇದಕ್ಕೆ ಸಿಂಪಲ್ಲಾಗಿ ಸಾಸಿವೆ, ಕರಿಬೇವು, ಇಂಗು ಅಷ್ಟೇ ಸಾಕು. ಒಣಮೆಣಸಿನ್ಕಾಯಿ ಬೇಕಾದ್ರೆ ನೀವು ಹಾಕ್ಕೋಬೋದು. ಇಷ್ಟೇ ಹಾಕಿ ಒಂದು ಒಗ್ಗರಣೆ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ದೋಸೆ, ರೊಟ್ಟಿ, ಚಪಾತಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಓಕೆ, ಬಾಯ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಮಾಡಿ ತಿಂದು ಮಕ್ಕಳಿಗೂ ಹೆಲ್ದಿಯಾಗಿರುತ್ತೆ, ಮಕ್ಕಳಿಗೆ ನೆನಪಿನ ಶಕ್ತಿ ಕೊಡುತ್ತೆ. ಹಾಗಾಗಿ ಯಾವಾಗಲೂ ಮಾಡಿಬಿಟ್ಟು ಮಕ್ಕಳಿಗೂ ಕೊಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.